ಟಾಪ್ ನಲ್ಲಿದ್ದವ ಹಣ ಮಾಡ್ತಾನೆ, ಕೆಳಗಿದ್ದವ್ರು ಹಣ ಮಾಡಲ್ಲ. ಇದೆಲ್ಲ ಸ್ಕೀಮ್ಸ್, ಇದೆಲ್ಲ ಬಿಸ್ನೆಸ್ ಮಾಡೆಲ್ ಅಲ್ಲ. ಅದು ಪಿರಮಿಡ್ ಸ್ಕೀಮ್ ಅಲ್ಲಿ ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ, ಬಿಕಾಸ್ ಅಲ್ಲಿ ಸೇಲ್ಸ್ ಜನರೇಷನ್ ಎಂಬ ಪದವೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಜಸ್ಟ್ ರಿಕ್ರೂಟಿಂಗ್ ಮೇಲೆ ಮಾತ್ರ ಫೋಕಸ್ ಮಾಡ್ತಿರುವಂತದ್ದು. ಬಟ್ ಇಲ್ಲಿ ನಾವು ಈ ಬೇಸಿಕಲ್ ಎಜುಕೇಶನ್ ಅರ್ಥ ಮಾಡ್ಕೊಳ್ಳೋದೆ ಪಿರಮಿಡ್ ಸ್ಕೀಮ್ ಅನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ನಾವು ಡ್ರಾಪ್ ಮಾಡ್ಕೊಂಡು ಅದೇ ಇದು ಅಂತ ಹೇಳಿ ನಂಬ್ಕೊಂಡ್ಬಿಟ್ಟಿದ್ದೇವೆ. ಜೆನ್ವಿನ್ ಆಗಿ ಸೇಲ್ಸ್ ಜನರೇಷನ್ ಮಾಡೋದು ಬಿಟ್ಟು ಜನರನ್ನು ಇರಿಟೇಟ್ ಮಾಡ್ತಾ ಹೋಗ್ತೇವೆ. ಹಣ ಹೇಗೆ ಜನರೇಟ್ ಆಗ್ತಾ ಅಂತ ಹೇಳಿ ಕ್ಲಿಯರ್ ಆಗಿ ನಾವು ನಮ್ಮ ಪ್ರಾಸ್ಪೆಕ್ಟ್ಸ್ ಗೆ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ನಿಮ್ಗೆ ಹಾಗೆ ಬರ್ತದೆ, ಹೀಗೆ ಬರ್ತಂತ ಏನೋ ಮೇಲ್ಬೇಲೆ ನಾವು ಮಾತಾಡ್ಕೊಂಡು ಹೋಗ್ತೇವೆ. ಸೊ ಪ್ರಾಬ್ಲಮ್ ಇರೋದು ಇಲ್ಲಿ ಇವತ್ತು ಬಿಸ್ನೆಸ್ ಮಾಡೆಲ್ ನಲ್ಲಿ ಅಲ್ಲ. ಸೊ ಈ ರೀತಿ ನಾನು ನನ್ನ ಕಾಫಿ ಬಿಸ್ನೆಸ್ ಅನ್ನು ರೆಕಮೆಂಡ್ ಮಾಡ್ತಿರುವಾಗ ನಾನು ಯಾರ ಮೇಲೆ ಪ್ರೆಷರ್ ಹಾಕ್ತಿರ್ಲಿಲ್ಲ. ನಾನು ಯಾವಾಗ ಯಾರ ಮೇಲೆ ಪ್ರೆಷರ್ ಹಾಕ್ತಿರ್ಲಿಲ್ಲ, ಇದೇ ನನ್ನ ಪ್ರಾಸ್ಪೆಕ್ಟ್ಸ್ ನನ್ನಿಂದ ದೂರ ಹೋಗೋ ಬದಲು ಈ ಬಿಸ್ನೆಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜ ಹೇಳ್ಬೇಕಂದ್ರೆ ನಾನು ಮೊದಲು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಒಂದು ಎಂಬ್ಯಾರಸ್ಮೆಂಟ್ ಕೆಲಸ ಅಂತ ಅನ್ಕೊಂಡಿದ್ದೆ. ಫಸ್ಟ್ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ವರ್ಡ್ ಕೇಳುವಾಗ ನಿಮ್ಗೆ ಫಸ್ಟ್ ನಿಮ್ಮ ತಲೆಯಲ್ಲಿ ಬರುವ ಥಾಟ್ಸ್ ಅಂತ ಪಿರಮಿಡ್ ಸ್ಕೀಮ್, ಕ್ಯಾಮ್, ಮೋಸ, ನಿಮ್ಮ ಫ್ಯಾಮಿಲಿ ಇರುವ ಅಂಕಲ್ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪದೇ ಪದೇ ಪ್ರಾಡಕ್ಟ್ ಮೆಸೇಜಸ್ ಹಾಕ್ತಿರೋದು, ನನಗೂ ಸಹ ಅದೇ ಥಾಟ್ಸ್ ಬರ್ತದೆ. ಆದ್ರೆ ಇಲ್ಲಿ ಒಂದು ಪ್ಲಾಟ್ ಟ್ವಿಸ್ಟ್ ಇದೆ. ನಾವೆಲ್ಲ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ಬಗ್ಗೆ ಏನ್ ಬಿಲೀವ್ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಅಬೌಟ್ 90% ಬ್ರೋಕನ್ ಅಂಡ್ ಔಟ್ಡೇಟೆಡ್ ಅರೌಂಡ್ 1980s ಮೆಥಡ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ನಾವು ಇವತ್ತಿನ ದಿನದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ಅಂತ ಅನ್ಕೊಂಡಿದ್ದೇವೆ. ಏನ್ ಗೊತ್ತಾ, ಇದು ಆಕ್ಚುಲಿ ಸಿಂಪಲ್ ಅಂಡ್ ಲಾಜಿಕಲ್. ಅಂಡ್ ನಿಜ ಹೇಳ್ಬೇಕಂತ ಹೇಳಿದ್ರೆ ನಾವು ಯೋಚನೆ ಮಾಡೋಕೆ ಅಂತ ತುಂಬಾನೇ ಕಮ್ಮಿ ಎಂಬಾರಸ್ಮೆಂಟ್ ಇದೆ. ಈ ವಿಡಿಯೋ ಲಾಸ್ಟ್ ನಲ್ಲಿ ಎಲ್ರೂ ಹೇಟ್ ಮಾಡೋ ಆ ಕ್ರಿಂಜಿ ವರ್ಷನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ರಿಯಲ್ ಸಕ್ಸಸ್ ಸ್ಟೋರೀಸ್ ಕ್ರಿಯೇಟ್ ಮಾಡ್ತಿರುವ ಈ ಮಾಡರ್ನ್ ವೇ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇರುವ ಫುಲ್ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದೆ. ಆಕ್ಚುಲಿ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ನಾನು ಯಾವಾಗ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನೋ, ಸ್ಟಾರ್ಟಿಂಗ್ ನಲ್ಲಿ ನಂಗೆ ತುಂಬಾನೇ ಎಂಬಾರಸ್ಮೆಂಟ್ ಆಗ್ತಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಿದ್ದೀನಂತ ಹೇಳಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಜಡ್ಜ್ ಮಾಡ್ತಾರಂತ ಗೊತ್ತಿತ್ತು. ಆಕ್ಚುಲಿ ಜಡ್ಜ್ ಮಾಡ್ತಿದ್ರು ಸಹ. ಸೊ ಬೇಸಿಕಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೆಲ್ ಅಂದ್ರೆ ಏನು ಅಂಡ್ ನಾನು ಹೇಗೆ ನನ್ನ ಪರ್ಸ್ಪೆಕ್ಟಿವ್ ಈ ಬಿಸ್ನೆಸ್ ಮಾಡೆಲ್ ನಲ್ಲಿ ಚೇಂಜ್ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ನಲ್ಲಿ ನಾನು ಟೋಟಲ್ ಸ್ಕೆಪ್ಟಿಕ್ ಆಗಿದ್ದೆ, ಫುಲ್ ಡೌಟ್ ಪಡ್ತಿದ್ದೆ. ಯಾಕಂದ್ರೆ ಅದನ್ನೇ ನೋಡಿದಲ್ವಾ ನಾವೆಲ್ಲ ಆನ್ಲೈನ್ ಅಲ್ಲಿ. ಬಟ್ ಈಗ ನಾನು ಕಂಪ್ಲೀಟ್ಲಿ ಬಿಲೀವರೇ ಆಗಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿರುವ ಚೇಂಜಸ್. ಅಂಡ್ ನನಗೆ ಈ ಟರ್ನಿಂಗ್ ಪಾಯಿಂಟ್ ಬಂದದ್ದು ನನ್ನ ಮೆಂಟರ್ ಜೊತೆ ಮಾತಾಡ್ತಿರುವಾಗ. ಅದೇನಂತ ಹೇಳಿದ್ರೆ ಅವ್ರು ಹೇಳಿದ್ರು, ಜಯೇಶ್ ಫಸ್ಟ್ ಆಫ್ ಆಲ್ ಎಂತ ಮಾಡ್ಬೇಕಂತ ಹೇಳಿದ್ರೆ ಈ ಟರ್ಮ್ ನೆಟ್ವರ್ಕ್ ಮತ್ತೆ ಟರ್ಮ್ ಮಾರ್ಕೆಟಿಂಗ್ ಅನ್ನು ಫಸ್ಟ್ ನಿನ್ ತಲೆಯಿಂದ ತೆಗೆದಾಕು. ನಂಗೆ ಫಸ್ಟ್ ಅರ್ಥ ಆಗಿಲ್ಲ ಅವ್ರೇನ್ ಮಾತಾಡ್ತಿದ್ರು ಅಂತ ಹೇಳಿ. ಅದಕ್ಕೆ ಅವರು ನಗ್ತಾ ಹೇಳಿದ್ರು, ಫೋಕಸ್ ಮಾಡ್ಬೇಕು ಡಿಸ್ಟ್ರಿಬ್ಯೂಷನ್ ಮೇಲೆ ಮಾತ್ರ. ಆ ಲೈನ್ ನಂಗೆ ಇನಿಷಿಯಲಿ ಅರ್ಥ ಆಗಿಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ಜಾಸ್ತಿ ರಿಸರ್ಚ್ ಮಾಡ್ತಿರುವಾಗ ನಂಗೆ ಅರ್ಥ ಆಯ್ತು, ಆಕ್ಚುಲಿ ಎಲ್ಲ ಬಿಸ್ನೆಸ್ ಮಾಡೆಲ್ ಇಸ್ ದ ವೇ ಆಫ್ ಡಿಸ್ಟ್ರಿಬ್ಯೂಷನ್. ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೇಗೆ ತಲುಪ್ತದೋ ದಟ್ ಇಸ್ ಅ ಬಿಸ್ನೆಸ್ ಮಾಡೆಲ್. ಬೇರೆ ಬೇರೆ ರೀತಿ ಬಿಸ್ನೆಸ್ ಮಾಡೆಲ್ ಬೇರೆ ಬೇರೆ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಲೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಅನ್ನು ರೀಚ್ ಆಗುವ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್. ಇದು ಬಿಟ್ಟು ಬೇರೆ ಏನಿಲ್ಲ. ಬಟ್ ಈ ಪಿರಮಿಡ್ ಸ್ಕೀಮ್, ಟಾಪ್ ನಲ್ಲಿದ್ದವ ಹಣ ಮಾಡ್ತಾನೆ, ಕೆಳಗಿದ್ದವ್ರು ಹಣ ಮಾಡಲ್ಲ, ಇದೆಲ್ಲ ಸ್ಕೀಮ್ಸ್, ಇದೆಲ್ಲ ಬಿಸ್ನೆಸ್ ಮಾಡೆಲ್ ಅಲ್ಲ. ಅದು ಪಿರಮಿಡ್ ಸ್ಕೀಮ್ ಅಲ್ಲಿ ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ, ಬಿಕಾಸ್ ಅಲ್ಲಿ ಸೇಲ್ಸ್ ಜನರೇಷನ್ ಎಂಬ ಪದವೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಜಸ್ಟ್ ರಿಕ್ರೂಟಿಂಗ್ ಮೇಲೆ ಮಾತ್ರ ಫೋಕಸ್ ಮಾಡ್ತಿರುವಂತದ್ದು. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ರಿಕ್ರೂಟಿಂಗ್ ಮೇಲೆ ಬೇಸ್ಡ್ ಅಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಈಸ್ ಲೈಕ್ ಎನಿ ಅದರ್ ಬಿಸ್ನೆಸ್ ಇಸ್ ಬೇಸ್ಡ್ ಆನ್ ಸೇಲ್ಸ್ ಜನರೇಷನ್. ನೀವು ಸೇಲ್ಸ್ ಜನರೇಟ್ ಮಾಡಿದಾಗ ಅದರ ಮೇಲೆ ನಿಮ್ಗೆ ಕಮಿಷನ್ ಅರ್ನ್ ಮಾಡುವಂಥದ್ದು. ಹೇಗೆ ನಾವು 9 to 5 ನಾವು ಜಾಬ್ ಅಲ್ಲಿ ನಮ್ಮ ಟೈಮ್ ಜನರೇಟ್ ಮಾಡಿದ ಕೂಡಲೇ ನಮ್ಗೆ ಮಂತ್ ಎಂಡ್ ಸ್ಯಾಲರಿ ಅರ್ನ್ ಮಾಡ್ತೇವೋ, ಬಿಸ್ನೆಸ್ ಅಲ್ಲಿ ನಾವು ಸೇಲ್ ಜನರೇಟ್ ಮಾಡಿದಕ್ಕೆ ನಮ್ಗೆ ಕಮಿಷನ್ ಅರ್ನ್ ಮಾಡ್ತಿರುವಂಥದ್ದು. ಏನಿದೆ ಡಿಫ್ರೆನ್ಸ್? ಬಟ್ ಇಲ್ಲಿ ನಾವು ಈ ಬೇಸಿಕಲ್ ಎಜುಕೇಶನ್ ಅರ್ಥ ಮಾಡ್ಕೊಳ್ಳೋದೆ ಪಿರಮಿಡ್ ಸ್ಕೀಮ್ ಅನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ನಾವು ಡ್ರಾಪ್ ಮಾಡ್ಕೊಂಡು ಅದೇ ಇದು ಅಂತ ಹೇಳಿ ನಂಬ್ಕೊಂಡ್ಬಿಟ್ಟಿದ್ದೇವೆ. ಇಟ್ಸ್ ಆಕ್ಚುಲಿ ರಾಂಗ್. ದ ಸೀಕ್ರೆಟ್ ಇಸ್ ದಟ್ ಅ ಲೆಜಿಟಿಮೇಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬರೀ ಇಷ್ಟೇ, ಕನ್ಸಂಪ್ಷನ್ ಅಂಡ್ ರೆಕಮೆಂಡೇಶನ್. ಜಸ್ಟ್ ನೀವೇ ಹೇಳಿ, ವೆನ್ ವಾಸ್ ದ ಲಾಸ್ಟ್ ಟೈಮ್ ನೀವು ನಿಮ್ಮ ಫ್ರೆಂಡಿಗೆ ಆ ಲೇಟೆಸ್ಟ್ ಸೀರೀಸ್, ದ ಲೇಟೆಸ್ಟ್ ನೆಟ್ಫ್ಲಿಕ್ಸ್ ಸೀರೀಸ್ ಬಗ್ಗೆ ನೀವು ಹೇಳಿದ್ರಿ? ಕರೆಕ್ಟಾ? ನೀವು ಹೇಳುವಾಗ ಅದನ್ನು ಓವರ್ ಹೈಕ್ ಮಾಡಿ ಹೇಳಿದ್ರ? ಇರ್ಬೋದು ನಿಮ್ಮ ಇಂಟ್ರೆಸ್ಟ್ ಮೇಲೆ, ನಿಮ್ಗೆ ಇಷ್ಟ ಆಗೋದ್ರ ಮೇಲೆ. ಬಟ್ ನಿಮ್ಮ ಬರೀ ಒಂದು ರೆಕಮೆಂಡೇಶನ್ ಮೇಲೆ ಆಬ್ವಿಯಸ್ಲಿ ನಿಮ್ಮ ಫ್ರೆಂಡ್ ಹೋಗಿ ನೋಡಿರ್ತಾನೆ. ಬಟ್ ಒಂದೇ ಡಿಫ್ರೆನ್ಸಸ್, ಆ ನೆಟ್ಫ್ಲಿಕ್ಸ್ ನಿಮ್ಗೆ ಅಡ್ವರ್ಟೈಸ್ ಮಾಡ್ಲಿಕ್ಕೆ ಏನ್ ಪೇ ಮಾಡ್ಲಿಲ್ಲ. ಅದು ಬಿಟ್ಟು ಏನ್ ಚೇಂಜಸ್ ಇದೆ? ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನಾವು ಮಾಡ್ತಿರುವ ಬಿಸ್ನೆಸ್ ರೀತಿಯಲ್ಲಿ, ನಾವು ಯೂಸ್ ಮಾಡ್ತಿರುವ ರೀತಿಯಲ್ಲಿ. ಅದೇನಂತ ಹೇಳಿದ್ರೆ ನಾವು ಜೆನ್ವಿನ್ ಆಗಿ ಸೇಲ್ಸ್ ಜನರೇಷನ್ ಮಾಡೋದು ಬಿಟ್ಟು
ಜನರನ್ನು ಇರಿಟೇಟ್ ಮಾಡ್ತಾ ಹೋಗ್ತೇವೆ. ಹಣ ಹೇಗೆ ಜನರೇಟ್ ಆಗ್ತಾ ಅಂತ ಹೇಳಿ ಕ್ಲಿಯರ್ ಆಗಿ ನಾವು ನಮ್ಮ ಪ್ರಾಸ್ಪೆಕ್ಟ್ಸ್ಗೆ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ನಿಮ್ಗೆ ಹಾಗೆ ಬರ್ತದೆ ಹೀಗೆ ಬರ್ತಂತ ಏನೋ ಮೇಲ್ಮೇಲೆ ನಾವು ಮಾತಾಡ್ಕೊಂಡು ಹೋಗ್ತೇವೆ. ಸೊ ಪ್ರಾಬ್ಲಮ್ ಇರೋದು ಇಲ್ಲಿ ಇವತ್ತು ಬಿಸ್ನೆಸ್ ಮಾಡೆಲ್ ನಲ್ಲಿ ಅಲ್ವಾ. ಸೊ ನಾನು ಯಾವಾಗ ಈ ಬಿಸ್ನೆಸ್ ಅನ್ನು ಕರೆಕ್ಟ್ ಆಗಿ ಈ ರೀತಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದಾಗ ನಂಗೆ ಅರ್ಥ ಆದದ್ದು, ಓಕೆ ಈ ಬಿಸ್ನೆಸ್ ಮಾಡೆಲ್ ನಲ್ಲಿ ನಾವು ಸೇಲ್ ಜನರೇಷನ್ ಬಿಟ್ಟು ಮತ್ತೇನಿಲ್ಲ. ಸೊ ನಂಗೆ ಯಾವಾಗ ಈ ರಿಯಲ್ ಕಾನ್ಸೆಪ್ಟ್ ಅರ್ಥ ಆಯ್ತು, ನಂಗೆ ಈ ಸ್ಟಾರ್ಟಿಂಗ್ ನಲ್ಲಿ ಇದ್ದ ಈ ಎಂಬಾರೆಸ್ಮೆಂಟ್ ಬಿಟ್ಟೋಯ್ತು. ಇನ್ನು ನಂಗೆ ಎಂಬಾರೆಸ್ ಇಲ್ಲ, ಯಾಕಂದ್ರೆ ನಾನೇನು ತಪ್ಪು ಮಾಡ್ತಿಲ್ಲ, ನಾನೇನು ಇಲ್ಲಿಗಲ್ ಕೆಲಸ ಮಾಡ್ತಿಲ್ಲ. ಸೊ ಈ ಏನು ಮಾಡ್ತಿಲ್ಲದಿದ್ದಾಗ ನಂಗೆ ಎಂಬಾರೆಸ್ಮೆಂಟ್ ಎಲ್ಲಿ? ನನ್ನ ಜೆನ್ಯೂನ್ ಆದ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇಸ್ ಕಾಫಿ. ಎಲ್ಲರೂ ಪ್ರತಿ ದಿವಸ ಇಡೀ ಜಗತ್ತಲ್ಲಿ ಕಾಫಿ ಕುಡಿತಾರೆ. ಆ ಕಾಫಿ ಪ್ರಾಡಕ್ಟ್ ಅನ್ನು ನಾನು ಪ್ರಾಡಕ್ಟ್ ರೆಕಮೆಂಡೇಶನ್ ಮಾಡಿದಾಗ ಕನ್ಸಂಪ್ಷನ್ ಮಾಡುವ ಬೇಸಿಸ್ ಅಲ್ಲಿ ನನಗೆ ಕಮಿಷನ್ ಅರ್ನ್ ಮಾಡ್ತಿರುವಾಗ ನನಗೇನು ಪ್ರಾಬ್ಲಮ್? ಕರೆಕ್ಟ್ ಅಲ್ವಾ? ಸೊ ಈ ರೀತಿ ನಾನು ನನ್ನ ಕಾಫಿ ಬಿಸ್ನೆಸ್ ಅನ್ನು ರೆಕಮೆಂಡ್ ಮಾಡ್ತಿರುವಾಗ ನಾನು ಯಾರ ಮೇಲೆ ಪ್ರೆಷರ್ ಹಾಕ್ತಿರ್ಲಿಲ್ಲ. ನಾನು ಯಾವಾಗ ಯಾರ ಮೇಲೆ ಪ್ರೆಷರ್ ಹಾಕ್ತಿರ್ಲಿಲ್ಲೋ ಇದೇ ನನ್ನ ಪ್ರಾಸ್ಪೆಕ್ಟ್ಸ್ ನನ್ನಿಂದ ದೂರ ಹೋಗೋ ಬದಲು ಈ ಬಿಸ್ನೆಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವರಿಗೆ ಮತ್ತೆ ಅರ್ಥ ಆಯ್ತು ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳಿ. ಸೊ ಸ್ಟೆಪ್ ನಂಬರ್ 1, ನೀವು ಇಲ್ಲಿವರೆಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ಪಿರಮಿಡ್ ಸ್ಕೀಮ್ ಈಸ್ ಈಕ್ವಲ್ಸ್ ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅದು ಫಸ್ಟ್ ನೀವು ತಲೆಯಿಂದ ತೆಗ್ದಾಕೊಳ್ಬೇಕು. ಪಿರಮಿಡ್ ಸ್ಕೀಮ್ ಈಸ್ ನಥಿಂಗ್ ಬಟ್ ರಿಕ್ರೂಟ್ಮೆಂಟ್, ನಥಿಂಗ್ ಬಟ್ ರಿಕ್ರೂಟ್ಮೆಂಟ್, ನಥಿಂಗ್ ಬಟ್ ರಿಕ್ರೂಟ್ಮೆಂಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಜನರೇಷನ್, ಸೇಲ್ಸ್ ಜನರೇಷನ್, ಸೇಲ್ಸ್ ಜನರೇಷನ್. ಇವನ್ ನೀವು ಒಂದು ಅಂಗಡಿಗೆ ಹೋದ್ರೆ ಆ ಅಂಗಡಿ ಹಾಕಿದವನಿಗೆ ಲಾಭ, ಅವನ ಅಂಗಡಿಯಲ್ಲಿದ್ದ ವಸ್ತುಗಳು ಸೇಲ್ಸ್ ಆದಾಗ ಮಾತ್ರ. ಜಸ್ಟ್ ಬಿಕಾಸ್ 10 ಅಥವಾ 100 ಜನ ಅವನ ಅಂಗಡಿಗೆ ಬಂದು ಏನ್ ತಗೊಳ್ಳದೆ ಹೋದ್ರು ಸಹ ಅವನಿಗೇನು ಲಾಭ ಆಗುದು? ಆ ರಿಕ್ರೂಟ್ಮೆಂಟ್ ಇಂದ ಅವನಿಗೇನು ಲಾಭ ಇಲ್ಲ. ಅವನಿಗೆ ಎಷ್ಟು ಬೇಗ ಎಷ್ಟು ಜಾಸ್ತಿ ಅವನ ಅಂಗಡಿಯಿಂದ ಪ್ರಾಡಕ್ಟ್ಸ್ಗಳು ಸೇಲ್ ಆಗುತ್ತೋ ಅಷ್ಟು ಜಾಸ್ತಿ ಅರ್ನ್ ಮಾಡ್ತಾನೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಒಂದೇ ಡಿಫ್ರೆನ್ಸಸ್ ಇಲ್ಲಿ ನಾವು ಅಂಗಡಿ ಹಾಕಿ ಹಣ ವೇಸ್ಟ್ ಮಾಡಲ್ಲ, ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ನಾವು ಪ್ರಾಡಕ್ಟ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಅಂಡ್ ಬಿಕಾಸ್ ಕಾಫಿ ಈಸ್ ಡೈಲಿ ಬೇಸಿಸ್ ಕನ್ಸಂಪ್ಷನ್ ಬೇವರೇಜ್, ನಮ್ಗೆ ಈ ಪ್ರಾಡಕ್ಟ್ ಅನ್ನು ಸೇಲ್ ಮಾಡೋದು ಇನ್ನೂ ಈಸಿ. ಸೊ ನಿಮ್ಮ ಇನ್ಕಮ್ ಇಸ್ ಬೇಸ್ಡ್ ಆನ್ ದ ರಿಯಲ್ ಪ್ರಾಡಕ್ಟ್ ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗಿರ್ತದೆ, ಸೈನ್ ಅಪ್ ಫೀಸ್ ಮೇಲೆಲ್ಲ. ಅಂಡ್ ಇಲ್ಲೇ ಇದು ಜೆನ್ಸಿಗೆ ಇದೊಂದು ಗೇಮ್ ಚೇಂಜರ್ ಬಿಸ್ನೆಸ್ ಆಗಿರುತ್ತೆ. ಈ ಸಿಂಪಲ್ ಆನೆಸ್ಟ್ ಬಿಸ್ನೆಸ್ ಮಾಡೆಲ್ ಯಾವಾಗ ನಾವು ಆನ್ಲೈನ್ ಆಟೋಮೇಷನ್ ಸಿಸ್ಟಮ್ ಜೊತೆ ಮರ್ಜ್ ಮಾಡ್ತೇವೋ, ಇದೊಂದು ಓಲ್ಡ್ ಸ್ಕೂಲ್ MLM ಬಿಸ್ನೆಸ್ ಇಂದ ನ್ಯೂ ಏಜ್ ಸ್ಮಾರ್ಟ್ ಮಾಡರ್ನ್ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ತರ ಫೀಲ್ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀವಲ್ಲ, ನಿಮ್ಮ ಸಿಸ್ಟಮ್ ನಿಮ್ಮ ಪ್ರಾಸ್ಪೆಕ್ಟ್ಸ್ ಅನ್ನು ಅಟ್ರಾಕ್ಟ್ ಮಾಡ್ತದೆ, ನಿಮ್ಮ ಸಿಸ್ಟಮ್ ನಿಮ್ಮ ಪ್ರಾಸ್ಪೆಕ್ಟ್ಸ್ಗೆ ಎಜುಕೇಟ್ ಮಾಡ್ತದೆ. ಅಂಡ್ ಬೇಸಿಕಲಿ ನೀವು ಯಾರನ್ನು ಕನ್ವಿನ್ಸ್ ಮಾಡುವ ಅಗತ್ಯ ಇಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬೆಗ್ಗಿಂಗ್ ಬಿಸ್ನೆಸ್ ಅಲ್ಲ, ಒಂದು ಲಾರ್ಜ್ ಸ್ಕೇಲ್ ಆಗಿ ಬಿಲ್ಡ್ ಮಾಡೋ ಬಿಸ್ನೆಸ್. ಇದು ಸ್ಕ್ಯಾಮಿಂಗ್ ಬಿಸ್ನೆಸ್ ಅಲ್ಲ, ಇದು ಕನ್ಸಂಪ್ಷನ್ ಬೇಸ್ಡ್ ಬಿಸ್ನೆಸ್. ಫೇಲಿಯರ್ ಮತ್ತು ಸಕ್ಸಸ್ ನಡುವೆ ಇರುವ ಇದೊಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನೀವು ಒಂದು ಓಲ್ಡ್ ಸ್ಕೂಲ್ MLM ಕಾನ್ಸೆಪ್ಟ್ ಅಲ್ಲಿಯೇ ಇನ್ನು ಸ್ಟಕ್ ಆಗಿದ್ದೀರಿ, ಅಥವಾ ಒಂದು ಮಾಡರ್ನ್ ಆಟೋಮೇಟೆಡ್ ಸಿಸ್ಟಮ್ಗೆ ನೀವು ಪ್ಲಗ್ ಆಗಿರೋ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ನೀವು ಇನ್ನು ಓಲ್ಡ್ ಕಾನ್ಸೆಪ್ಟ್ಸ್ ನಲ್ಲಿ ಇದ್ರೆ ನೀವು ಆಬ್ವಿಯಸ್ಲಿ ಈ ಬಿಸ್ನೆಸ್ ಮಾಡೆಲ್ ನಲ್ಲಿ ನೀವು ಫೇಲ್ಯೂರೇ ಕಾಣ್ತೀರಿ. ಇಲ್ಲ ನೀವು ಮಾಡರ್ನ್ ಆಟೋಮೇಷನ್ ಸಿಸ್ಟಮ್ಗೆ ಪ್ಲಗ್ ಆಗಿದ್ರೆ ನೀವು ಈ ಬಿಸ್ನೆಸ್ ಮಾಡೆಲ್ ನಲ್ಲಿ ಯಾವತ್ತು ಸಕ್ಸಸ್ಸೇ ಕಾಣ್ತೀರಿ. ಅಂಡ್ ಬಿಸ್ನೆಸ್ ಅಲ್ಲಿ ಇವತ್ತೇ ಸ್ಟಾರ್ಟ್ ಆದ್ರೆ ನಾಳೆ ಸಕ್ಸಸ್ ಬರುವಂತ ಕಾನ್ಸೆಪ್ಟ್ ಅಂತೂ ಇಲ್ಲ. ಸೊ ಇಲ್ಲಿ ಸಹ ಇವತ್ತೇ ನೀವು ರಾತ್ರೋರಾತ್ರಿ ರಿಚ್ ಆಗ್ತೀರಿ ಅಂತ ಹೇಳಿ ನೀವು ಕೇಳಿರ್ತೀರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಏನ್ ಕಾನ್ಸೆಪ್ಟ್ ಇಲ್ಲ. ಆಸ್ ಎ ಜೆನ್ಯೂನ್ ಬಿಸ್ನೆಸ್ ನೀವು ಎಷ್ಟು ಜಾಸ್ತಿ ಎಷ್ಟು ಬೇಗ ಸೇಲ್ ಜನರೇಟ್ ಕ್ರಿಯೇಟ್ ಮಾಡ್ತೀರೋ ಅಷ್ಟು ಬೇಗ ನೀವು ನಿಮ್ಗೆ ಬೇಕಾದ ಅಥವಾ ನೀವು ಮಾಡಿರುವ ಗೋಲ್ ಆ ಪರ್ಟಿಕ್ಯುಲರ್ ಇನ್ಕಮ್ ಅಮೌಂಟ್ ಅನ್ನು ಅರ್ನ್ ಮಾಡುವಂಥದ್ದು. ಸೊ ಈಗ ಯಾರಾದ್ರೂ ನೀನ್ ಏನ್ ಮಾಡ್ತಿದ್ಯಾ ಅಂತ ನನ್ನ ಹತ್ರ ಕೇಳಿದ್ರೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳೋದಿಲ್ಲ. ನಾಟ್ ಬಿಕಾಸ್ ಐ ಎಂಬ್ಯಾರಸನ್, ಬಿಕಾಸ್ ನಾನು ಅವರ ತಲೆ ಹಾಳು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಅದ್ರ ಬದಲು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಐ ಆಮ್ ಇನ್ ಟು ಅ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಕಂಪನಿ ವಿಚ್ ಹ್ಯಾಸ್ ಇಟ್ಸ್ ಬೇಸ್ ಇನ್ ಓವರ್ 180 ಕಂಟ್ರೀಸ್. ಅಂಡ್ ನಾನು ಒಂದು ಕಂಪನಿಯೊಟ್ಟಿಗೆ ಪಾರ್ಟ್ನರ್ ಮಾಡಿದ್ದೇನೆ, ಬೇರೆ ಆ ಕಂಪನಿ ಕೋಟಿಗಟ್ಟಲೆ ಆಡ್ಸ್ ಮೇಲೆ ಖರ್ಚು ಮಾಡೋ ಬದಲು ಕಮಿಷನ್ ಆಗಿ ಇಂಟರ್ನ್ ಆಗಿ ನಮ್ಗೆ ರೀಪೇ ಮಾಡ್ತದೆ. ಅಂಡ್ ಇದೆಲ್ಲ ಮಾಡ್ಲಿಕ್ಕೆ ನಾನೊಂದು ಆಟೋಮೇಷನ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೇನೆ ಅಂತ ಹೇಳ್ತೇನೆ. ದ ಮೊಮೆಂಟ್ ನಾನು ಈ ಟೈಪ್ ರೆಸ್ಪಾನ್ಸ್ ಮಾಡಿದಾಗ ದ ವೇ ನನ್ನ ಪ್ರಾಸ್ಪೆಕ್ಟ್ಸ್ ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುವ ರೀತಿ ನೋಡ್ಬೇಕು. ದೇ ಇಮಿಡಿಯೇಟ್ಲಿ ಸ್ಟಾರ್ಟ್ ಟು ಆಸ್ಕ್ ಏನಿದು ಅಂತದೇನಿದು ಬಿಸ್ನೆಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಪೋಸ್ಚರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪೋಸ್ಚರ್ ಇಸ್ ಎವ್ರಿಥಿಂಗ್. ಸೊ ಬಾಟಮ್ ಲೈನ್ ಇಷ್ಟೇ, ನೀವು ಏನು ಕ್ಯಾಮ್ ಅಂತ ಅನ್ಕೊಂಡಿದ್ದೀರೋ ಅದು ನಿಜವಾಗಿ ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಆಗಲೇ ಹೇಳಿದ ಹಾಗೆ ಕನ್ಸಂಪ್ಷನ್ ಪ್ಲಸ್ ರಿಕಮೆಂಡೇಶನ್ ಯೂಸಿಂಗ್ ದ ಡಿಜಿಟಲ್ ಆಟೋಮೇಷನ್ ಸಿಸ್ಟಮ್. ಸಿಂಪಲ್ ಅಂಡ್ ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ. ಸೊ ಈ ಬ್ಲೂ ಪ್ರಿಂಟ್ ಅನ್ನು ಇನ್ ಫುಲ್ ಡಿಟೇಲ್ ಅಲ್ಲಿ ನನಗೆ ನೋಡ್ಲಿಕ್ಕೆ ಅರ್ಥ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಆನ್ಲೈನ್ ವೆಬಿನಾರ್ ವಿಚ್ ಇಸ್ ಆನ್ ಡಿಮಾಂಡ್ ಫ್ರೀ ವೆಬಿನಾರ್
ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿದೆ. ಒಮ್ಮೆ ಕ್ಲಿಕ್ ಮಾಡಿ ನೋಡಿ. ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸ್ಟೆಪ್. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ಕ್ವಿಟ್ ಇಟ್. ಏನು ಪ್ರೆಷರ್ ಇಲ್ಲ. And ಹೀಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದಕ್ಕೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.